ಮುದ್ದೆ, ಹಾಫ್ ರೈಸು, ಒಂದು ಬೋಂಡ 50 ರೂಪಾಯಿ. ಹಾಫ್ ರೈಸ್ ಬೇರೆ ಬೋಂಡ ತಗೊಂಡ 30. ಹಪ್ಪಳ ಇದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಯಶವಂತಪುರಕ್ಕೆ ಬಂದಿದ್ದೀನಿ. ಯಶವಂತಪುರದಲ್ಲಿ ಕಬ್ಬಾಳಮ್ಮ ಟಿಫನ್ ಸೆಂಟರ್ ಹಾಗೂ ಮನೆ ಊಟ ಅಂತ ಇದೆ. ನಾನು ಬಂದಿರುವಂಥದ್ದು ಊಟದ ಸಮಯಕ್ಕೆ. ಮನೆ ಊಟ ಅಂತಲೇ ಇದೆ, ಅಪ್ಪಟ ಮನೆ ಊಟ ಸಿಗುವಂಥ ಜಾಗ. ಅಂದರೆ ಮುದ್ದೆ ಊಟ, ಚಪಾತಿ ಊಟ ಹಾಗೂ ಅನ್ನ ಸಾಂಬಾರು. ಅಂದರೆ ಮುದ್ದೆನೂ ಕೂಡ ಇವರೇ ಮಾಡುವಂಥದ್ದು, ಮತ್ತು ಇನ್ನು ಚಪಾತಿ ಕೂಡ ಇವರೇ ಮಾಡುವಂಥದ್ದು. ರೆಡಿ ಯಾವುದು ಬಳಸೋದಿಲ್ವಂತೆ. ಮನೆ ಊಟ ಅಂತಲೇ ಹೆಸರಿಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಸೋಡಾ ಆಗಲಿ ಅಥವಾ ಕಲರಿಂಗು ಅವೆಲ್ಲ ಏನು ಬಳಸೋದಿಲ್ವಂತೆ. ನ್ಯಾಚುರಲ್ ಆಗಿ ಮನೇಲಿ ಹೇಗೆ ಮಾಡ್ತೀವೋ ಸೊ ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಮತ್ತು ಇನ್ನು ಬೋಂಡಾ ಫೇಮಸ್ ಅಂತೆ. ಸೊ ಬೋಂಡಾ ಕೂಡ ಇಲ್ಲಿನ ಜನಗಳ ಫೇವ್ರೆಟ್ ಅಂತೆ. ಅಂದರೆ ಹುಡುಕೊಂಬಂದು ಬೋಂಡಾಗೋಸ್ಕರನೇ ಬೋಂಡಾನೇ ಪಾರ್ಸಲ್ ತೊಗೊಂಡೋಗುವಂಥ ಸಂದರ್ಭಗಳು ಎಷ್ಟೋ ಇದೆಯಂತೆ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಯಶವಂತಪುರದಲ್ಲಿ RMC ಯಾರ್ಡ್ ಇದೆ. RMC ಯಾರ್ಡ್ ಮತ್ತು ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮತ್ತು ನನ್ನ ಬ್ಯಾಕ್ ಸೈಡು ಪೋಸ್ಟ್ ಆಫೀಸ್ ಇದೆ. ಪೋಸ್ಟ್ ಆಫೀಸ್ ಎದುರುಗಡೆನೇ ಈ ಒಂದು ಚಿಕ್ಕದಾಗಿ ಒಂದು ಪೆಟ್ಟಿ ಹೋಟೆಲ್ನ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದಾರಂತೆ. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮನೆ ಊಟ ಕೊಡಿಸ್ತೀನಿ. बोंडा मट्टे वाइट राइस, कर्ड राइस, हाँ दाल है ओनली दाल चावल, हाँ ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅವರು. ಸರ್, ಕಬ್ಬಾಳಮ್ಮ ಟಿಫನ್ ಸೆಂಟರ್ ಹಾಗೂ ಮನೆ ಊಟ ಯಾವಾಗಿಂದ ಶುರುವಾಗಿದ್ದು? ಶುರುವಾಗಿ 5 ವರ್ಷ ಆಯಿತು. 5 ವರ್ಷ ಆಯಿತು. 5 ವರ್ಷ ಆಯಿತು. ಸರ್, ಏನೇನೆಲ್ಲ ಸಿಗುತ್ತೆ? ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಇರುತ್ತೆ. ಬೆಳಗ್ಗೆ ಪೂರಿ, ಚಿತ್ರಾನ್ನ, ಪಲಾವು, ರೈಸ್ ಬಾತು, ಓಕೆ, ಎಲ್ಲ ಥರ ಸಿಗುತ್ತೆ. ಮಧ್ಯಾಹ್ನ ಊಟ, ಹಾಂ, ಅನ್ನ ಸಾರು, ಚಪಾತಿ, ಮುದ್ದೆ, ಆಮ್ಲೆಟು, ಬಾಯ್ಲ್ಡ್ ಎಗ್ಗು, ಮೊಸರನ್ನ. ಸಮರ್ ಅಲ್ವಾ, ಮೊಸರನ್ನ ಜಾಸ್ತಿ ಹೊಡೋದು. ಮತ್ತು ಬೋಂಡ ನಮ್ಮ ಫೇಮಸ್. ನಮ್ಮ ಹೋಟ್ಲು ಬೋಂಡ ಅಂದ್ರೇ ಹುಡ್ಕೊಂಡು ಬಂದು ತಿಂತಾರೆ. ಹೌದಾ? ಹೌದು, ಈರುಳ್ಳಿ ಬೋಂಡ. ಓಕೆ, ಅದೇ ಜಾಸ್ತಿ ಹೋಗೋದು. ಅದೇ ಜಾಸ್ತಿ ಹೋಗೋದು. ಓಕೆ. ಮತ್ತಿನ್ನು ಚಪಾತಿ ಅಂದಾಗೂ ಕೂಡ ನೀವೇ ಮಾಡುವಂಥದ್ದು? ಹೌದೌದು, ನಾವೇ ಮಾಡಿಸ್ತೀವಿ. ಆದರೆ ಗುಲ್ಬರ್ಗದವ್ರ ಕೈಲಿ ಮಾಡ್ತೀವಿ. ರೊಟ್ಟಿ ಎಲ್ಲ ಮಾಡ್ತಾರಲ್ವ, ಅವ್ರ ಕೈಲಿ ಮಾಡಿಸೋದು. ಅವ್ರು ಸೇಮ್ ಮನೇಲಿ ಹೆಂಗೆ ಮಾಡ್ತಾರೆ ಅದೇ ಥರ ಮಾಡೋದು. ಮತ್ತು ರೆಡಿಮೇಡ್ ಏನು ತಂದು ಮಾಡಲ್ಲ ನಾವು. ನೀವು ನೋಡ್ಬೋದು ಚಪಾತಿಗಳು ಹಿಂಗೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಹೌದು ಹೌದು. ಮತ್ತು ಮುದ್ದೆನೂ ನೀವೇ ಮುದ್ದೆ ಇಲ್ಲೇ ಮಾಡೋದು, ಎಲ್ಲ ಇಲ್ಲೇ ರೆಡಿ ಮಾಡೋದು. ಹುಡ್ಕೊಂಬರ್ತಾರೆ, ಮನೆ ಊಟ ಥರ ಇರುತ್ತೆ ಅಂತ. ನಾವು ಯಾವುದೇ ಸೋಡಾ ಆಗಲಿ ಮತ್ತು ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನಾಗಲಿ ಏನೂ ಯೂಸ್ ಮಾಡಲ್ಲ. ನಾವು ಮನೇಲಿ ನಾವು ಹೆಂಗೆ ಊಟ ಮಾಡ್ತೀವೋ ಜನಗಳು ಅದೇ ಥರ ಕೊಡಬೇಕಲ್ವಾ. ನಾವು ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹೆಂಗೆ ಊಟ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವು ಮೋಸ ಮಾಡಿಕೊಟ್ರೆ ದೇವ್ರು ನೋಡ್ತಾ ಇರ್ತಾನೆ. ಏನು ನೀವು ಈ ಥರ ಹಾಕ್ತೀರಾ, ನಾವು ಇವತ್ತು ಮೋಸ ಮಾಡ್ತಾವೆ ದುಡ್ಡು ಇಸ್ಕೊಬಿಡ್ಬೋದು. ಅದಕ್ಕೆ ಹುಡ್ಕೊಂಬಂದು ತಿಂತಾರೆ. ಒಂಚೂರು ಗ್ಯಾಸ್ಟ್ರಿಕ್ ಆಗಲ್ಲ, ಏನೂ ಆಗಲ್ಲ, ಒಂದು ಹೊಟ್ಟೆ ಉಬ್ರ ಆಗಲ್ಲ. ನಿಮ್ಮ ಹೋಟ್ಲಲ್ಲಿ ಆ ಥರ ಚೆನ್ನಾಗಿ ಸೇಮ್ ನಾವು ಮನೇಲಿ ಹೆಂಗೆ ಮಾಡಿದ್ರೆ ಅದೇ ಥರನೇ ಮಾಡೋದು. ಅದು ಬಿಟ್ಟರೆ ನಾವು ಬೇರೆ ಹಾಕೋದು ಮಾಡೋದು ಅದೆಲ್ಲ 5 ರೂಪಾಯಿ ಜಾಸ್ತಿ ತೊಗೊಂಡು ಫುಡ್ ಚೆನ್ನಾಗಿ ಕೊಡಬೇಕು ಅಲ್ವಾ. ಸತ್ಯ. ನನಗೆ
ಟೈಮಿಂಗ್ಸ್ ಏನಿದೆ ಸರ್? ಬೆಳಗ್ಗೆ 6ರಿಂದ 3:30ವರೆಗೂ ಇರುತ್ತೆ. ಬೆಳಗ್ಗೆ 6ರಿಂದ 10:30ವರೆಗೂ ಬ್ರೇಕ್ಫಾಸ್ಟ್ ಸಿಗುತ್ತೆ. ಓಕೆ. 11:45ಗೆಲ್ಲ ಊಟ ರೆಡಿ ಆಗಿಬಿಡುತ್ತೆ. 11:45 12 ಗಂಟೆ ಎಕ್ಸಾಕ್ಟ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. 3:15ಗೆಲ್ಲ ಎಲ್ಲ ಕ್ಲೋಸ್. 3:30 ಕ್ಲೋಸ್ ಆಗುತ್ತೆ. 11:00ವರೆಗೆ ಊಟ ಸ್ಟಾರ್ಟ್ ಆಗಿರ್ತಾನೆ ಬರ್ತಾನೆ ಇರ್ತಾರೆ. 11:00ವರೆಗೆ ಊಟ ಸಿಗುತ್ತೆ? 11:00ವರೆಗೆ ಸಿಗುತ್ತೆ ಊಟ. ಮುದ್ದೆ ಊಟ? ಮುದ್ದೆ ಊಟ, ಮುದ್ದೆ, ಚಪಾತಿ, ಮೊಸರನ್ನ ಎಲ್ಲ ರೆಡಿ ಆಗಿಬಿಡುತ್ತೆ. ಓಕೆ. ಮತ್ತು ರಾತ್ರಿ ಊಟ ಏನೋ ಉಂಟಾ? ರಾತ್ರಿ ಏನಿಲ್ಲ, ಸಾಕು 2 ಟೈಮ್. ರಾತ್ರಿ ಏನು ಮಾಡೋಕ್ಕಾಗಲ್ವಲ್ಲ. ರಾತ್ರಿ ಅಂದರೆ ಇಲ್ಲೇನು ಅಷ್ಟೊಂದು RMC ಎಲ್ಲ ಕ್ಲೋಸ್ ಇರುತ್ತಲ್ವ, ಹಂಗಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಕು. ಓಕೆ. ಮತ್ತು ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಇದು ಬಂದು ಯಶವಂತಪುರ RMC ಪೊಲೀಸ್ ಸ್ಟೇಷನ್ ಇದೆ. ಫೈರ್ ಇಂಜಿನ್ ಆಫೀಸ್ ಪಕ್ಕದಲ್ಲೇ ಪೋಸ್ಟ್ ಆಫೀಸ್ ಇದೆ. ವೈಷ್ಣವಿ ಮಾಲ್ ಆಪೋಸಿಟ್ ಏನೇ. ಓಕೆ. ಕಬ್ಬಾಳಮ್ಮ ಟಿಫನ್ ಸೆಂಟರ್ ಅಂತ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐತೆ ಎಲ್ಲ ಹೋಗ್ಬಿಟ್ಟೈತೆ. ಎಲ್ಲ ಎಳೆದೆಲ್ಲ ಡಬಲ್ ಆಮ್ಲೆಟ್ 40 ಇದೆ. ಮೊಟ್ಟೆ ಹಾಕ್ಲಾ? ಕಬ್ಬಾಳಮ್ಮ ಟಿಫನ್ ಸೆಂಟರು ಹಾಗೂ ಮನೆ ಊಟ ಅಂತ ಇದೆ. ಸೊ ಇಲ್ಲಿ ನಾವು ಅನ್ನ ಸಾಂಬಾರು ತೊಗೊಂಡ್ಬಿಟ್ಟಿದ್ದೀವಿ. ಅನ್ನ ಸಾರು ಹಾಗೂ ಹಪ್ಪಳ, ಬೋಂಡ ಇಲ್ಲಿನ ಫೇಮಸ್ ಅಂತೆ. ಮತ್ತು ಬಜ್ಜಿನೂ ಮಾಡ್ತಿರ್ತಾರಂತೆ. ಇವತ್ತು ಬೋಂಡ ಮಾಡಿದರೆ ಬೋಂಡ ಅತಿ ಹೆಚ್ಚು ಇಷ್ಟಪಡ್ತಾರಂತೆ ಇಲ್ಲಿ. ಇವತ್ತು ಎಲ್ಲ ಮಿಕ್ಸ್ ತರಕಾರಿ ಬಳಸಿ ಸಾರು ಮಾಡಿದ್ದಾರೆ. ಬೀಟ್ರೋಟು, ಕ್ಯಾರೆಟು, ಮೂಲಂಗಿ, ಸೋರೆಕಾಯಿ ಎಲ್ಲ ಬಳಸ್ಬಿಟ್ಟಿದ್ದಾರೆ. ಹಪ್ಪಳನೂ ಕೊಟ್ಟಿದ್ದಾರೆ. ಹಪ್ಪಳ ಎಲ್ಲ ಸಾಂಬಾರಿಗೆ ಮೆತ್ತಗಾಗೋಯ್ತು. ಬೋಂಡ ಇದೆ. ಬೋಂಡ ಗರಿಗರಿ ಆಗಿದೆ. ಅಂದರೆ ಆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರೇ ಸ್ವಲ್ಪ ಜಾಸ್ತಿ ಸಿಗೋಂಥದ್ದು. ಬೋಂಡ ಚೆನ್ನಾಗಿದೆ, ಸೂಪರ್. ಹೊರಗಡೆಯಿಂದ ಗರಿಗರಿಯಾಗಿ, ಒಳಗಡೆ ಅಷ್ಟೇ ಮೃದುವಾಗಿ, ಸೂಪರ್. ಇನ್ನು ರೈಸು, ತರಕಾರಿ, ಸಾರು ಚೆನ್ನಾಗಿದೆ. ಒಂದು ತರಕಾರಿ ಹಾಕಿ ಅಚ್ಚುಕಟ್ಟಾದಂಥ ಒಂದೊಳ್ಳೆ ಬೇಳೆ ಸಾಂಬಾರು ಮಾಡಿದ್ದಾರೆ. ಚೆನ್ನಾಗಿದೆ. ಸಾಂಬಾರು ಕೂಡ ಗಟ್ಟಿ ಸಿಗುತ್ತೆ ಮತ್ತು ತರಕಾರಿನೂ ಕೂಡ ಯಥೇಚ್ಛವಾಗಿ ಬಳಸಿದ್ದಾರೆ. ಅದೊಂದು ಸ್ವಲ್ಪ ಇಷ್ಟ ಆಯಿತು. ಸೊ ತರಕಾರಿ ಕೆಲವೊಂದು ಕಡೆ ಸಿಗೋದೇ ಇಲ್ಲ, ಬಟ್ ಇಲ್ಲಿ ತರಕಾರಿ ಸಿಗೋದೆ. ಸೊ ತರಕಾರಿ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತಿನ್ನು ಸಾಂಬಾರು ಗಟ್ಟಿಯಾಗಿದೆ. ಇನ್ನು ಮನೆ ಊಟ ಅಂತಲೇ ಹೆಸರಿಟ್ಟಿದ್ದಾರೆ. ಅಪ್ಪಟ ಮನೆ ಶೈಲಿಯ ಸಾರು ನಿಮಗಿಲ್ಲಿ ಸಿಗುತ್ತೆ. ಸೊ ಒಂದೊಳ್ಳೆ ಸಾರಿದೆ ಹಾಗೂ ಒಂದೊಳ್ಳೆ ರೈಸ್ ಸಿಗುತ್ತೆ. ಸೊ ಅದ್ಭುತವಾಗಿರೋಂಥ ಒಂದೊಳ್ಳೆ ಊಟ ಆಗುತ್ತೆ. ಸೊ ಚೆನ್ನಾಗಿದೆ. ಮುದ್ದೆ ಆದರೂ ಟ್ರೈ ಮಾಡ್ಬೋದು ಅಥವಾ ಚಪಾತಿನಾದರೂ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಹಪ್ಪಳ ಕೊಟ್ಟಿರ್ತಾರೆ, ಬೋಂಡ ಇರುತ್ತೆ. ಬೋಂಡದ ಜೊತೆ ಬ್ಯಾಟಿಂಗ್ ಕೂಡ ಮಾಡ್ಬೋದು. ಬೆಳಗ್ಗೆ ಹೊತ್ತು ಬಂದರೆ ಟಿಫನ್ ಸಿಗುತ್ತೆ, ಮಧ್ಯಾಹ್ನದ ಹೊತ್ತು ಊಟ ಸಿಗುತ್ತೆ. ಮೊಸರನ್ನೂ ಸಿಗುತ್ತಂತೆ, ಬೇಸಿಗೆಗಾಲ ಅಲ್ಲ. ಸೊ ಮೊಸರನ್ನೂ ಸಿಗುತ್ತೆ. ಬೇಗ ಖಾಲಿ ಆಗೋಯ್ತು. ಸೊ ನನಗೆ ಮೊಸರನ್ನ ಸಿಗಲಿಲ್ಲ. ಬಂದಾಗಿತ್ತು, ಸೊ ರಪ್ಪಂತ ಖಾಲಿನೇ ಆಗೋಯ್ತು. ಬೇಸಿಗೆ ಅಲ್ವಾ, ಬಂದವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೊಸರನ್ನ ತೊಗೊತಾನೆ ಇದ್ರಲ್ಲ, ಮೊಸರನ್ನ ಖಾಲಿನೇ ಆಗೋಯ್ತು. ನನಗೆ ಮೊಸರನ್ನ ಸಿಗಲಿಲ್ಲ. ಇಲ್ಲಾಂದರೆ ಮೊಸರನ್ನ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಇದ್ದೆ. ಮತ್ತಿನ್ನು ಈ ರೈಸ್ ಇದೆಯಲ್ಲ, ಇದು ಹಾಫ್ ರೈಸು. ಫುಲ್ ರೈಸ್ ಅಂದರೆ ಇದಕ್ಕಿಂತ 2ರಷ್ಟು ನಿಮಗೆ ರೈಸ್ ಸಿಗುತ್ತೆ. ಸೊ ಬಿಳಿ ಅನ್ನ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.